ಏರಿಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಿಡಿಯಾಗಿದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ, ಊರೂರು ತಿರುಗಿದ್ರೆ ಏನೂ ಆಗಲ್ಲ. ಮೋದಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ, ಏನು ದುಡ್ಡು ತರ್ತಾ ಇದ್ದಾರಾ? ಮೋದಿ ಹೇಳೋದೊಂದು, ನಡೆದುಕೊಳ್ಳೋದು ಇನ್ನೊಂದು ರೀತಿ. ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ಬಡವರಾಗಿದ್ದಾರೆ ಅಂದಿದ್ದಾರೆ. ಬೆಲೆ ಅಷ್ಟೇ ಆಗೋದಿಲ್ಲ. ಅವರು ಡೀಸೆಲ್ದು, ಪೆಟ್ರೋಲ್ದು, ಆಮೇಲೆ ಈಗ ಫರ್ಟಿಲೈಸರ್ದು ಮಾಡ್ತಾರೆ, ಆಮೇಲೆ ಗ್ಯಾಸ್ದು ಎಲ್ಲ ಬೆಲೆಗಳನ್ನು ಮೋದಿಜಿ ಅವರು ಏರಿಸ್ತಾ ಇದ್ದಾರೆ. ಹೊರಗಡೆ ಹೇಳ್ತಾರೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದೇವೆ ಮತ್ತು ಬಹಳಷ್ಟು ಆರ್ಥಿಕವಾಗಿ ರಾಷ್ಟ್ರವನ್ನು ಬಲಶಾಲಿ ಮಾಡಿದ್ದೇವೆ, ಇವೆಲ್ಲ ಮಾತನ್ನ ಹೇಳ್ಕೊಂಡು ಬಂದರು. ಈಗ ನೋಡಿದ್ರೆ ಪ್ರತಿ ಒಂದರಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಅದರಿಂದ ಬಡವರು, ಮಧ್ಯಮ ವರ್ಗದವರು ಮತ್ತು ಅತಿ ಬಡವರು ಇವತ್ತು ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಅತಿ ಬಡವರಾಗ್ತಾರೆ. ಯಾರಿಗೂ ಕೂಡ ಸಮಾಧಾನ ಮತ್ತು ಯಾರಿಗೂ ಕೂಡ ನೆಮ್ಮದಿ ಜೀವನ ನಡೆಸಕ್ಕೆ ಇವತ್ತು ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಪದೇ ಪದೇ ಮೋದಿ ಅವರಿಗೆ ಹೇಳ್ತೇವೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ, ಎಕಾನಮಿ. ಚಿನ್ನ ಖರೀದಿಸಬೇಡಿ ಎಂದ ಮೋದಿಗೆ ಡಿಸಿಎಂ ಡಿಕೆಶಿ ಟಾಂಗ್ ಕೊಟ್ಟಿದ್ದು, ಚಿನ್ನ ಖರೀದಿಸಬೇಡಿ, ಪ್ರವಾಸ ಮಾಡಬೇಡಿ ಅಂತ ಮೋದಿ ಹೇಳ್ತಾರೆ. ಮಾಂಗಲ್ಯ ತೆಗೆಸಿ ಅರಿಶಿಣದ ಕೊಂಬು ಬಳಸಿ ಅಂತ ಹೇಳ್ತಿದ್ದಾರಾ? ತೈಲ ಬೆಲೆ ಏರಿಸಿದ್ದಾರೆ, ಡಾಲರ್ ಎದುರು ರೂಪಾಯಿ 96 ರೂಪಾಯಿ ಆಗಿದೆ ಅಂದಿದ್ದಾರೆ. ಕಡಿಮೆ ಉಪಯೋಗಿಸಿ, ಅಡುಗೆ ಎಣ್ಣೆ ಕಡಿಮೆ ಉಪಯೋಗಿಸಿ, ಎಲ್ಲ ಕಡಿಮೆ ಮಾಡಿ, ಎಲ್ಲ ಮೆಟ್ರೋಲ್ ಓಡಾಡಿ, ಬಸ್ಸಲ್ಲಿ ಓಡಾಡಿ, ಕಾರ್ ಬಳಸಬೇಡಿ, ಚಿನ್ನ ತಗೋಬೇಡಿ. ನಿಮ್ಮ ಮಾಂಗಲ್ಯ ಚಿನ್ನನ ತೆಗೆದಾಕ್ಬಿಟ್ಟು ಚಿನ್ನನೂ ಬೇಡ, ಅರ್ಶಿನ ಕೊಂಬು ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಶ್ರಮ, ನಿಮ್ಮ ಬದುಕು, ನಿಮ್ಮ ಕಷ್ಟ, ನಿಮ್ಮ ಜೀವನ ಇರೋದೊಂದು ಜೀವನ. ಆ ಜೀವನದಲ್ಲಿ ನಿಮ್ಮ ಬೆವರಿಗೆ, ನಿಮ್ಮ ಬೆವರಿನ ಬದುಕಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.